ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ಬ್ಲಾಗ್. ಯಾರೆಲ್ಲ ಇನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಸಂಡೇ ಸ್ಪೆಷಲ್ ಏನೂ ಮಾಡ್ತಾ ಇಲ್ಲ. ಸ್ವಲ್ಪ ಸೋಯಾ ಚಂಕ್ಸ್ ಇತ್ತು, ಸೋಯಾ ಚಂಕ್ಸ್ನ ಹಾಕಿ ಸ್ವಲ್ಪ ರೈಸ್ ಬಾತ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನಾನ್ ವೆಜ್ ಏನು ಮಾಡ್ತಾ ಇಲ್ವಲ್ಲ, ಸೊ ಹಾಗಾಗಿ ಇದನ್ನ ಮಾಡ್ಕೊಂಡ್ರೆ ಸೇಮ್ ಆಸ್ ಇಟ್ ಈಸ್ ನಾನ್ ವೆಜ್ ಟೇಸ್ಟೇ ಬರುತ್ತೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಹಾಗೆ ಇದು ಹೆಲ್ತ್ಗೂ ಒಳ್ಳೆಯದು. ಹಾಗಾಗಿ ಇವಾಗ ಬಿಸಿನೀರಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಆನಂತರ ಅದನ್ನ ಸೋಸ್ಬಿಟ್ಟು ತಣ್ಣೀರಲ್ಲಿ ಹಾಕಿ ಚೆನ್ನಾಗಿ ಹಿಂಡ್ಬಿಟ್ರೆ ರೆಡಿ ಆಗುತ್ತೆ. ಸೋಯಾ ಚಂಕ್ಸ್ ಸಾಫ್ಟಾಗಿ ಬೆಂದಿರುತ್ತೆ. ಆನಂತರ ಮಾಮೂಲಿ ಪ್ರಿಪ್ರೇಷನು ಇಲ್ಲಿ ರೆಡಿ ಮಾಡಿದ್ದೀನಿ ನೋಡಿ. ಮಸಾಲ ಕೊತ್ತಂಬರಿ, ಪುದೀನ, ಒಂದು ಟೊಮೊಟೊ, ಒಂದು 4-5 ಹಸಿಮೆಣಸಿನ್ಕಾಯಿ, ಖಾರ ಇದ್ದರೆ ಖಾರ ಕಡಿಮೆ ಇದ್ದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಇನ್ನೇನು ಹಾಕಿದ್ದೀನಿ, ಚಕ್ಕೆ ಮತ್ತು ಲವಂಗ, ಏಲಕ್ಕಿಕಾಯಿ ಮತ್ತು ಪೈನಾಪಲ್ ಹೂವು, ಇದಿಷ್ಟು ಹಾಕಿ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 1.5 ಲೋಟದಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ ಪಲಾವ್ ಮಾಡೋದಕ್ಕೆ. ಸೊ ಬೇಗ ಮಾಡೋಣ, ಆಲ್ರೆಡಿ ಟೈಮ್ ಆಗಿದೆ. ನಾನು ಬೇಸಿಕ್ ಕೆಲಸ ಮುಗಿಸಿ ಮಾಡೋ ತನಕ ಇಷ್ಟೊತ್ತಾಗಿತ್ತು. ಒಂದ್ಸತಿ ಸೊ ಬಿಸಿನೀರೆಲ್ಲ ತೆಗೆದ್ಬಿಟ್ಟು ತಣ್ಣೀರು ಹಾಕಿ ಅದರೊಳಗೆ ನೆನೆಸಿಟ್ಟಿದ್ದೀನಿ. ಅದನ್ನು ತಕ್ಷಣ ಹಿಂಡಕ್ಕೆ ಹೋಗ್ಬಾರ್ದು, ಯಾಕಂದರೆ ಒಳಗಡೆ ಎಲ್ಲ ನೀರು ಬಿಸಿನೀರು ತುಂಬ್ಕೊಂಡಿರುತ್ತೆ, ಕೈ ಸುಡುತ್ತೆ. ಆಗ ಒಂದು 5 ನಿಮಿಷ ಆಗಲಿ, ಅಲ್ಲಿ ತನಕ ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ. ಮಾಡೋಣ. ಇನ್ನು ಇವತ್ತು ಬಂದು ದೋಸೆಗಿಂತ ಕರ ನೆನೆಸ್ಬೇಕು, ಇಲ್ಲಾಂದರೆ ನಾಳೆ ಮತ್ತೆ ಟಿಫನ್ ಏನು ಅನ್ನೋದೇ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ದೋಸೆ ನೆನೆಸ್ಬಿಡ್ತೀನಿ. ನಾಳೆ ಬೆಳಗ್ಗೆನೇ ಎದ್ದ ತಕ್ಷಣ ಆರಾಮಾಗಿ ದೋಸೆ, ಚಟ್ನಿ, ಪಲ್ಯ ಏನಾರು ಮಾಡ್ಕೋಬೋದು. ಹಾಗಾಗಿ ಸೊ ಪಾರ್ಕ್ಗೆ ಹೋಗಿದ್ನಲ್ಲ ವಾಕಿಂಗ್ ಮಾಡೋಕ್ಕೆ, ಹಾಗೆ ಅಲ್ಲೇ ಬರ್ತಾ ಸಾಂಬಾರ್ಗೆ ಇನ್ನೇನು ಮಾಡೋದು, ನಾನ್ ವೆಜ್ ಮಾಡಲ್ಲ ಅಂತ ಗೊತ್ತಿತ್ತು, ಇವತ್ತು ಐಡಿಯಾ ಇತ್ತು. ಹಾಗಾಗಿ ಮಸೊಪ್ಪಿಗೆ ಸೊಪ್ಪು ತೊಗೊಂಬಂದ್ಬಿಟ್ಟಿದ್ದೀನಿ. ಪಾಲಕ್ಕು, ಸಬ್ಬಕ್ಕಿ ಮತ್ತು ಇನ್ನೇನು ಚಕೋತ ತಂದೆ. ಮೆಂತ್ಯ ತರಲಿಲ್ಲ, ಮೆಂತ್ಯ ಸೊಪ್ಪು ಹಾಕೊಂಡು ಒಂದ್ಸತಿ ಕಸರೆ ಬಂದುಬಿಡುತ್ತೆ ಸಾಂಬಾರು, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ. ಎಲ್ಲನೂ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ತಿಂಡಿ ಫ್ರೆಶ್ ಅಪ್ ಆಗಿ ಎಲ್ಲ ಆದಮೇಲೆ ನಿಧಾನಕ್ಕೆ ಸಾಂಬಾರು ಮಾಡೋಣ ಅಂತ. ಇವತ್ತು ಸಂಡೇ ಬೇರೆ ಅಲ್ವಾ, ಲೇಟೇ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಎಲ್ಲ. ಹಾಗಾಗಿ ಇವಾಗ ಎಣ್ಣೆ ಕಾದಿದೆ, ಬನ್ನಿ ಹಾಕ್ಬಿಡೋಣ ಈರುಳ್ಳಿನ. ಹಾಗೆ ನಾನು ನಿನ್ನೆ ಮಶ್ರೂಮ್ ಪಲಾವ್ ತಿಂದೆ ಹೋಗಿ ಶ್ರೀನಗರದಲ್ಲಿ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿತ್ತು. ನೀವೊಂದ್ಸತಿ ಟ್ರೈ ಮಾಡಿ. ನನಗಂತೂ ಅದರಲ್ಲೂ ಪಾಲಕ್ ಮಶ್ರೂಮ್ ಫ್ರೈ ಅಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು. ಇನ್ನೊಂದ್ಸತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನೀವು ಯಾರು ಹೋದರೆ ಪಾಲಕ್ದು ಮಶ್ರೂಮ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರಿಗೂ ಇಷ್ಟ ಆಗೋದೇ ಇಲ್ಲ ಅಂತ ಏನಿಲ್ಲ. ಅದು ತಿಂದ ಮೇಲೂ ಅದರದ್ದು ಫ್ಲೇವರು ಅಂದರೆ ಖಾರ ಹಾಗೇ ಇರುತ್ತೆ, ಬಾಯಲ್ಲಿ ಸುಮಾರು ಹೊತ್ತು ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೊರಗಡೆ, ಮನೆಯಲ್ಲೇ ಮಾಡ್ಕೊಂಡು ತಿಂತಿದ್ದೆ ಮಶ್ರೂಮ್ ಪಲಾವೆಲ್ಲ. ನೋಡೋಣ ಈಚೆ ಕಡೆ ಹೆಂಗಿರುತ್ತೆ ಅಂತ ನೋಡಿದೆ. ಅದರಲ್ಲೂ ಬಿಸಿ ಇರುವಾಗ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಶೆಕೆಗಂತೂ ಬಿಸಿ ತಿಂದ್ಬಿಟ್ಟು ನನಗಂತೂ ಎಲ್ಲ ಕಡೆಯಿಂದನೂ ಬೆವ್ರು ಕಿತ್ಕೊಂಡು ಬಂತು, ಅಷ್ಟು ಶೆಕೆ ಆಗ್ತಾಯಿತ್ತು. ಮುಖ ಏನು ಇವಾಗ ನೀರಾಗಿ ತೊಳೆದಿದ್ದೀವೇನೋ ಅನ್ನೋ ಥರ ಅಷ್ಟು ಫೀಲ್ ಆಗ್ತಿತ್ತು, ಶೆಕೆ. ಸೊ ಮಾತು ಜಾಸ್ತಿ ಆಯಿತು, ಬನ್ನಿ ರೈಸ್ ಮಾಡ್ಬಿಡೋಣ. ಎಣ್ಣೆ ಕಾದ್ಬಿಟ್ಟು ಸೊ ಎಣ್ಣೆ ಕಾದಿದೆ ಆಲ್ರೆಡಿ. ಸೊ ಇವಾಗ ಈರುಳ್ಳಿನ ಹಾಕೋತೀವಿ. ನಾನು ಚಕ್ಕೆ ಲವಂಗ ಎಲ್ಲ ಮಿಕ್ಸರ್ಗೆ ಇದು ಗ್ರೀನ್ ಪೇಸ್ಟ್ ಮಾಡ್ಕೊಳ್ಳೋವಾಗಲೇ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಅದೇನು ಇದಕ್ಕೆ ಹಾಕಿದ್ರೆ ಒಂದು ಪಲಾವ್ ಎಲೆ ಮತ್ತು ಒಂಚೂರು ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಮಸಾಲೆ ಏನು ಇಷ್ಟ ಆಗಲ್ಲ. ಹಾಗಾಗಿ ಆ್ಯಕ್ಚುಲಿ ಇದು ರೆಡ್ ಕಲರಲ್ಲಿ ಮಾಡ್ತಾಯಿದ್ದೆ. ಇವತ್ತು ಪುದೀನ ಸೊಪ್ಪೆಲ್ಲ ಮನೇಲಿ ಇರ್ತಲ್ಲ ಅಂದ್ಬಿಟ್ಟು ಗ್ರೀನ್ ಕಲರ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಟ್ರೈ ಮಾಡಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮಲ್ಲಿ ಯಾರಿಗೆ ಇಷ್ಟ ಆಗುತ್ತೆ ಈ ಸೋಯಾ ಚಂಕ್ಸ್ ಪಲಾವು ಅಂತ. ಸೊ ನನಗಂತೂ ಇಷ್ಟ. ನಮ್ಮ ಮನೇಲಿ ನನ್ನ ಮಗಳು ಫಸ್ಟ್ ತಿಂತಿದ್ದು, ಇವಾಗೇನೋ ಇಷ್ಟ ಆಗಲ್ಲ, ಬೇಡ ಅಂತಾಳೆ. ಆ್ಯಕ್ಚುಲಿ ದೊಡ್ಡದು ಬರುತ್ತೆ ಸೋಯಾ ಚಂಕ್ಸು, ನಾನು ಸಣ್ಣದು ತೊಗೊಬಂದಿದ್ದೆ, ಅದೇ ಇತ್ತು, ಖಾಲಿನೇ ಆಗಿರಲಿಲ್ಲ. ಹಾಗಾಗಿ ಅದನ್ನೇ ಮಾಡೋಣ ಅಂತ ಕೂತ್ಕೊಂಡ್ಬಿಟ್ಟು ಅದು ಫ್ರೈ ಆಗ್ತಾ ಇರಲಿ. ಬನ್ನಿ ಅಲ್ಲಿ ತನಕ ನಾವು ಇದನ್ನು ನೀಟಾಗಿ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳೋಣ. 1-2 ನಿಮಿಷ ಸಾಕು. ನೋಡಿ ಎಷ್ಟು ಫ್ಲಫಿಯಾಗಿ ಆಗಿದೆ ಅಂತ, ಅದು ಕೆಳಗೆ ಬಿಟ್ಟು ಎಷ್ಟು ಫ್ಲಫಿಯಾಗಿದೆ ಅಂತ. ಸೇಮ್ ಚಿಕನ್ ಇದ್ದಂಗೆ ಇರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಇದನ್ನು ರುಬ್ಬಿಟ್ಟು ಕೈಮಾ ಥರನೂ ಮಾಡ್ತಾರೆ. ಮಾಮೂಲಿ ನಾವು ಮಟನ್ ಕೈಮಾ, ಚಿಕನ್ ಕೈಮಾ ಮಾಡ್ತೀವಲ್ಲ ಹಾಗೆ. ನೋಡಿ ಹಿಂಗೆ ಹಿಂಡಬೇಕು ಚೆನ್ನಾಗಿ. ಇದು ಹಿಂಡಿಬಿಟ್ಟು ತೆಗೆದಿಟ್ಕೋಬೇಕು. ಆಮೇಲೆ ಇದನ್ನು ಬಂದು ಇವಾಗ ನಾವು ಒಗ್ಗರಣೆಗೆ ಇವಾಗ ಗ್ರೀನ್ ಮಸಾಲ ಹಾಕ್ತೀವಿ ನೋಡಿ. ಆನಿಯನ್ ಎಲ್ಲ ಫ್ರೈ ಆದಮೇಲೆ ಆವಾಗಲೇ ನಾವು ಇದನ್ನು ಸೇರಿಸ್ಕೋಬೇಕಂದ್ರೆ ಇದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಎಲ್ಲ. ಹಾಗಾಗಿ ಇದೇನು ಉಪ್ಪು ಖಾರ ಏನೂ ಇರಲ್ವಲ್ಲ ಇದರಲ್ಲಿ.
ಇದು ಚೆನ್ನಾಗಿ ಹಿಡಿಬೇಕು ಅಂದರೆ ನಾವು ಹಾಗೆ ಮಾಡಬೇಕು. ಚೆನ್ನಾಗಿರುತ್ತೆ, ನನಗಿಷ್ಟ ಇದು. ಸೊ ನಿಮ್ಗೆ ಇದು ಇಷ್ಟು ದೊಡ್ಡದಾಗೂ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು. ಆವಾಗ ಅಷ್ಟೊಂದು ಜಾಸ್ತಿ ಸಿಗಲ್ಲ ಬಾಯಿಗೆ. ತುಂಬ ದೊಡ್ಡದು ಬರುತ್ತೆ, ಇನ್ನು ಅದಿನ್ನ ದೊಡ್ಡದಾಗತ್ತೆ. ಅದನ್ನು ಬೇಕಾದ್ರೆ ಏನಾರ ಸಿಕ್ಕಿದ್ರೆ ಅದೇ ಥರದ್ದು ಕಟ್ ಮಾಡ್ಕೊಳ್ಳಿ. ಸಾಕಿಷ್ಟು, ಅದೇನೇ ಎಷ್ಟೊಂದು ಅನಿಸುತ್ತೆ. ಬೇಕಾದ್ರೆ ಇಷ್ಟಪಟ್ಟು ತಿನ್ನೋರ್ಗಾದರೆ ಓಕೆ, ಇಲ್ಲ ಅಂದರೆ ಅಷ್ಟು ಜಾಸ್ತಿ ಹಾಕ್ಬಾರ್ದು. ಹಾಗಾಗಿ ಅಕ್ಕಿ ನೋಡಿ ನೆನೆಸಿಟ್ಟಿದ್ದೀನಿ. ಸೊ ನಾನಿವಾಗ ಇದರಲ್ಲಿ ದೊಡ್ಡದಿರೋದು ಮಾತ್ರ 2 ಪೀಸ್ ಮಾಡ್ತೀನಿ. ಈ ಥರ ಇರುತ್ತಲ್ಲ ಅದನ್ನು, ಅದು ತುಂಬಾ ಜಾಸ್ತಿ ಅನಿಸ್ಬಿಡುತ್ತೆ. ಹಾಗಾಗಿ ಸಣ್ಣದಾಗಿ ಪೀಸ್ ಮಾಡ್ಕೊಂಬಿಟ್ರೆ ನಮಗೆ ಒಂದೊಂದು ಬೈಟ್ಗೂ ಸಿಗುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಉಪ್ಪು ಖಾರ ಮೇಯ್ನಾಗಿ ಮುಂದಾಗಿರಬೇಕು. ಉಪ್ಪು ಸ್ವಲ್ಪ ಕಡಿಮೆ ಇದ್ರೂ ತಿನ್ಬೋದು, ಬಟ್ ಖಾರ ಕಡಿಮೆ ಇದ್ದರೆ ತಿನ್ನೋಕ್ಕಾಗಲ್ಲ. ಒಂಚೂರು ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಪಲಾವ್ ರೆಸಿಪಿ ಎಲ್ಲ ಆಲ್ಮೋಸ್ಟ್ ಹಾಗೆ, ಬಿರಿಯಾನಿ, ಪಲಾವು ಇದೆಲ್ಲ ವೆಜಿಟೇರಿಯನ್ಸ್ಗೆ ಇದು ಮಾಡಿಸಿದಂತಲೇ ಹೇಳ್ಬೋದು. ವೆಜಿಟೇರಿಯನ್ಸ್ ಯಾರು ಇರ್ತೀರ ಅವರೆಲ್ಲ ಮಾಡ್ಕೊಂಡು ತಿನ್ನಿ. ನೀವು ನಾನ್ ವೆಜ್ ತಿನ್ನಲ್ವಲ್ಲ, ಹಾಗಾಗಿ ನಾನ್ ವೆಜ್ ತಿನ್ನೋರು ಮಾಡ್ಕೊಂಡು ತಿನ್ನಿ. ಯಾವಾಗಲೂ ಮಧ್ಯದಲ್ಲಿ ಯಾವಾಗಾರ ವೀಕಲ್ಲಿ ಯಾರು ಗೆಸ್ಟ್ಗಳು ಬಂದಾಗ ನಾನ್ ವೆಜ್ ಮಾಡಿರ್ತೀವಿ. ಸೊ ಸಂಡೇ ಮತ್ತೆ ಏನು ಚೆಕ್ ಮಾಡೋದು, ಮೊನ್ನೆ ಮಾಡಿದ್ವಲ್ಲ ಅನ್ನೋ ಥರ ಇರೋರು ಈ ಥರದ್ದು ಸ್ವಲ್ಪ ಆಲ್ಟ್ರೇಷನ್ನಾಗಿ ಮಾಡ್ಕೊಳ್ಳಿ. ಆಲ್ಟರ್ನೇಟಾಗಿ ನಾನು ನೋಡಿ ಆಲ್ಟರ್ನೇಟಾಗಿ ಅಂತ ಹೇಳಕ್ಕೆ ಹೋಗಿ ಆಲ್ಟ್ರೇಷನ್ ಅಂತ ಹೇಳ್ತಾ ಇದ್ದೀನಿ. ಟೈಲರಿಂಗ್ ಕೆಲಸನ ಆಲ್ಟ್ರೇಷನ್ ಅನ್ನೋಕ್ಕೆ ಅಲ್ವಾ. ಸೊ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ನಮ್ಮ ಮನೇಲಿ ನನ್ನ ಮಗಂದೇ ಕಿಚ್ಚಾಟ ಜಾಸ್ತಿ, ಯಾವಾಗಲೂ ಕಿಚ್ಕೋತಾನೆ ಇರ್ತಾನೆ. ಸೊ ಇವಾಗ ಇದು ಗ್ರೀನ್ ಪೇಸ್ಟ್ ಹಾಕೊಳ್ಳೋಣ. ಇದರಲ್ಲಿ ಇವಾಗ ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಇರೋದ್ರಿಂದ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇರೋದ್ರಿಂದ ಇದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೋಯಾ ಚಂಕ್ಸು ಚೆನ್ನಾಗಿರುತ್ತೆ. ಇದು ನಮ್ಮ ಮನೇಲಾದರೂ ಚಿಕ್ಕದಿದೆ ಇದು ಸೋಯಾ ಚಂಕ್ಸು. ದೊಡ್ಡದಿದ್ರಂತೂ ಕಟ್ ಮಾಡೇ ಹಾಕಿ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಒಂದು 5 ನಿಮಿಷ ಇದರಲ್ಲೇ ಚೆನ್ನಾಗಿ ಕುದೀಲಿ, ಎಣ್ಣೆ ಬಿಡೋವರೆಗೂ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಡ್ತೀನಿ. ಸಂಡೇ ಟೈಮ್ ಕ್ವಿಕ್ಕಾಗಿ ಏನಾರು ಮಾಡಬೇಕು, ಟೇಸ್ಟಿಯಾಗಿ, ಅದರಲ್ಲೂ ಬಿರಿಯಾನಿ ಫೀಲೇ ಬರಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಗ್ರೇವಿನೂ ಮಾಡ್ಕೊಳ್ಬೋದು. ಗ್ರೇವಿ ಮಾಡ್ಕೊಂಡು ಚಪಾತಿ, ಪೂರಿ ಈ ಥರನೂ ಮಾಡ್ಕೋಬೋದು. ಅದೂ ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೇಮ್ ಆ್ಯಸ್ ಇಟ್ ಈಸ್ ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಥರನೇ ಫೀಲ್ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ನಮಗೆ ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ತಿಂದಿದ್ದ ಫೀಲೇ ಬರುತ್ತೆ ಬಿರಿಯಾನಿ. ಹಾಗಾಗಿ ಚೆನ್ನಾಗಿ ಒಂದು 2 ನಿಮಿಷ ಕುದೀಲಿ. ಆ್ಯಕ್ಚುಲಿ ಇವತ್ತು ನನ್ನ ಮಗಳು ಅಕ್ಕಿ ರೊಟ್ಟಿ ಮಾಡು ಅಂತ ಹೇಳಿದ್ಲು. ಸೊ ಸಂಡೇ ಬೇರೆ ನನಗೆ ತುಂಬಾ ಕೆಲಸ ಇತ್ತು. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು. ಆಮೇಲೆ ವಾಕ್ ಹೋಗೋಗಿಂದ್ರ ಸ್ವಲ್ಪ ಅಲ್ಲೆಲ್ಲ ಎಕ್ಸಸೈಸ್ ಮಾಡಿಬಿಟ್ಟು ಕೈಯೆಲ್ಲ ಸ್ವಲ್ಪ ನೋವು ಬಂತು. ಹಾಗಾಗಿ ಅದೆಲ್ಲ ಮಾಡೋದಕ್ಕೆ ಇಂಟ್ರೆಸ್ಟು ಇಲ್ಲ, ಮತ್ತು ನನ್ನ ಕೈಲಿ ಆಗ್ತಾನೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬಿರಿಯಾನಿದು ಹ್ಯಾಂಗ್ ಓವರ್ ಇರುತ್ತಲ್ಲ, ಸಂಡೇ ಅಂದರೆ ಬಿರಿಯಾನಿ ಇವತ್ತು ಅನ್ನೋ ಥರ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಅದೇ ಫೀಲ್ ಬರಲಿ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತ ಇದನ್ನು ಮಾಡ್ತಾ ಇದ್ದೀನಿ. ಬೇಗ ಮಾಡಿಬಿಡ್ಬೋದು. ಅಕ್ಕಿನ ನೆನೆಸಿಟ್ಕೊಳ್ಳಿ, ಆದಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟೊಂದು ಮೆತ್ತಗೆ ಬರೋದಿಲ್ಲ. ಸೊ ಇವಾಗೆಲ್ಲ ಕುಕ್ಕಾಗಿ ಆಯಿಲ್ ಬಿಟ್ಕೊಳ್ತಾ ಇದೆ, ನೋಡ್ತಾ ಇರ್ಬೋದು. ಇದು ಬಂದು ಜಾರ್ ತೊಳೆದು ನೀರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಂದು 1.5 ಲೋಟದಷ್ಟು ರೈಸ್ ತೊಗೊಂಡಿದ್ದೀನಿ. ಸೊ ನೀವು ಯಾವ ಗ್ಲಾಸಲ್ಲಿ ತೊಗೊಳ್ತೀರೋ ಆ ಗ್ಲಾಸಲ್ಲೇ ಮೆಷರ್ ಮಾಡಿ. ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಸೊ ನಾನಿವಾಗ 3 ಲೋಟ ನೀರು ಹಾಕ್ತೀನಿ. 1:2 ಥರ 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ಬಿಡ್ತೀನಿ. ನೀವು ತುಂಬಾ ಪುಡಿಯಾಗಿ ಅಂದರೆ ಉದ್ದುದ್ರಾಗಿ ತಿನ್ನೋದಾದರೆ ಎಷ್ಟು ಹಾಕ್ಕೊಳ್ಳಿ ಅಂದರೆ 3 ಲೋಟ ಬೇಡ, 2.5 ಲೋಟ ಹಾಕ್ಕೊಳ್ಳಿ. ಯಾಕಂದರೆ ಅರ್ಧ ಲೋಟ ಬಂದು ನೀರು ಈ ಟೊಮೊಟೊ ರುಬ್ಬಿರೋದು ಮತ್ತು ಇದು ಜಾರ್ ತೊಳೆದಿದ್ದು ನೀರೆಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ನೀರಿರುತ್ತೆ. ನಾವು ಸ್ವಲ್ಪ ಸಾಫ್ಟಾಗಿ ತಿನ್ನೋದ್ರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಇಲ್ಲ ಅಂದರೆ ಬೈದಾಕ್ಬಿಡ್ತಾರೆ, ಅದಕ್ಕೆ ಏನು ಒಳ್ಳೆ ಕಲ್ಲಕ್ಕಿ ಮುಳ್ಳಕ್ಕಿ ಥರ ಮಾಡಿದ್ಯಾ ಅಂತ. ಹಾಗಾಗಿ ಅಕ್ಕಿನೆಲ್ಲ ನೀರು ತೆಗೆದ್ಬಿಟ್ಟು ಇವಾಗ ನೀಟಾಗೆ ಹಾಕೊಳ್ಳ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಕೆಲವ್ರಿಗೆ ಸಾಫ್ಟಾಗಿರಬೇಕು, ಕೆಲವ್ರಿಗೆ ಮುದ್ದೆ ಥರ ಇರಬೇಕು ಪಲಾವು, ಕೆಲವ್ರಿಗೆ ಕಡಲೆಪುರಿ ಥರ ಇರುತ್ತೆ ನೋಡಿ, ಹಾಗಿರಬೇಕು ಉದ್ರಾಗೆ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಅವ್ರವ್ರ ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಆ ಥರ ಅಡುಗೆ ಮಾಡಬೇಕು ಅಲ್ವಾ. ನಾವು ತೋರಿಸ್ದಂಗೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ.
ಕೆಲವೊಂದು ಮೆಥಡ್ ಫಾಲೋ ಮಾಡ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪೆ ಬಳಸೋದು, ನಂಗೆ ಗೊತ್ತಾಗತ್ತೆ ಅಳತೆ. ಹಾಗಾಗಿ ಇದು ಚೆನ್ನಾಗೆ ಕುದಿ ಬರಲಿ, ಆಮೇಲೆ ಲಾಸ್ಟಲ್ಲಿ ಬಂದು ಪ್ಲೇಟ್ ಮುಚ್ತೀವಿ. ಸೊ ನೋಡಿ ಫ್ರೆಂಡ್ಸ್, ದೋಸೆಗೆ ನೆನೆಸ್ತಾ ಇದ್ದೀನಿ. ನಾಳೆ 3 ಪಾವಷ್ಟು ಸೊಸೈಟಿ ಅಕ್ಕಿ, ಮತ್ತು ಒಂದು ಹಿಡಿಯಷ್ಟು ಅವಲಕ್ಕಿ, ಮತ್ತು ಒರೆ ಹಿಡಿಯಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಮೆಂತ್ಯ, ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ದೋಸೆಗಾಗಿರೋದಕ್ಕೆ. ಇದಿಷ್ಟು ನೀಟಾಗಿ ಒಂದು 4-5 ಸತಿ ತೊಳೆದ್ಬಿಟ್ಟು ನೆನೆಸ್ಬಿಟ್ರೆ ಸಂಜೆ ರುಬ್ಬೋದು, ಸರಿ ಹೋಗುತ್ತೆ. ನಾಳೆಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಆಗುತ್ತೆ. ಸೊ ಇವಾಗ ನಮ್ಮ ಪಲಾವ್ ಬೇಯ್ತಾ ಇದೆ. ಕುಕ್ಕರ್ ಮುಚ್ಚಿಬಿಡೋಣ, ಒಂದು ವಿಷಲ್ ಬಂದರೆ ಸಾಕು. ಸೊಪ್ಪು ನೆನೆಸಿದ್ದೀನಿ, ಪಾಲಕ್ಕು, ಚಕ್ಕೋತ ಮತ್ತು ಸಬ್ಬಕ್ಕಿ 3 ಈ ಥರ ನೆನೆಸ್ಬಿಟ್ರೆ ಅದು ಬಂದು ಮಣ್ಣು ಬಿಡುತ್ತೆ. ಹಾಗೆ ಅಲ್ಲೇ ತೊಳೆದು ಅಲ್ಲೇ ಮಾಡಿದ್ರೆ ಅದು ನೀಟಾಗಿ ಮಣ್ಣು ಬಿಡೋಲ್ಲ, ಸುಮ್ಮನೆ ಸೊಪ್ಪೆಲ್ಲ ಹಾಳಾಗುತ್ತೆ. ಹಾಗಾಗಿ ಈಗ 1-2 ನಿಮಿಷ ನೆನೆಸ್ಬಿಡಿ, ಆನಂತರ ಅದನ್ನ ತೆಗೆದು ಬೇಕಿಡಿ, ನೀಟಾಗಿ ಹೋಗಿರುತ್ತೆ ಮಣ್ಣು. 1-2 ಸತಿ ತೊಳ್ಕೊಂಡ್ರೆ ಸಾಕು. ಸೊ ನೋಡಿ ಫ್ರೆಂಡ್ಸ್, ಸೋಯಾ ಚಂಕ್ಸ್ದು ಬಿರಿಯಾನಿ ರೆಡಿಯಾಗಿದೆ. ಮತ್ತು ಮೊಸರು ಬಜ್ಜಿ, ಇಲ್ಲಿ ನಮ್ಮ ಬಜ್ಜಿ ಕೂತಿದೆ. ಮಮ್ಮಮ್ಮ ತಿನ್ನಕ್ಕೆ ಏನು ಬೇಕಮ್ಮ ನಿಂಗೆ? ಏನು ಬೇಕಮ್ಮ? ಓನ್ ಬೇಕು ಶಾಮ್ಯ? ಅನ್ನ ತಿನ್ಬೇಕು ಅವನು ಇವಾಗ. ಸುಮ್ಮನೆ ನಮ್ಮ ಜೊತೆ ತಿನ್ನೋದಕ್ಕೆ ಕೂತಿರೋದು ಅಲ್ವಮ್ಮ? ಸೊ ಸೋಯಾ ಚಂಕ್ಸ್ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ, ತಿನ್ನೋಣ ಬನ್ನಿ. ಸಂಡೇ ಸ್ಪೆಷಲ್. ಸೊ ಸಿಕ್ಕಾಬಟ್ಟೆ ಶೆಕೆ ಇರೋದ್ರಿಂದ ತಲೆಗೆ ಎಣ್ಣೆನೇ ಹಚ್ಚಿಲ್ಲ ನಾನು ಇವತ್ತು. ಫುಲ್ಲು ಕ್ಲೀನಾಗೆ ಬುಡಕ್ಕೆಲ್ಲ ನೀಟಾಗೆ ತಲೆ ಬುರುಡೆಗೆಲ್ಲ ಎಣ್ಣೆ ಹಚ್ಚಬೇಕು. ಹಾಗೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಬೇಕು ಅಂತ ಇದ್ದೀನಿ. ತುಂಬ ಮುಖ ಎಲ್ಲ ನೋಡ್ಬೋದು ಬೆವ್ರಿಗೆ ಹೇಗಾಗಿದೆ ಅಂತ. ಹಾಕ್ಕೊಳ್ಳೋಣ. ಸಾಲ್ಟ್ ಸ್ವಲ್ಪನೇ ಹಾಕೋಣ, ಒಂಚೂರು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ. ಮತ್ತು ಖಾರದ ಪುಡಿ ಯಾವುದ್ರಲ್ಲಿ ಇಟ್ಟಿದ್ದೀನಿ ನೋಡಿ. ಒಂದು ನಿಮಿಷ ಬಾಗ್ಲಾಗ್ತೀನಿ. ನನ್ನ ಮಗ ಮಲಗಿದ್ದಾನೆ, ಎದ್ದು ಬಿಡ್ತಾನೆ ಕುಕ್ಕರ್ ಸೌಂಡು. ಇನ್ನೇನು ಕುಕ್ಕರ್ ಹೋಗುತ್ತೆ, ಹಾಗಾಗಿ ಬಾಗ್ಲಾಕ್ದೆ. ಅಂದರೂ ಎಷ್ಟೇ ಸ್ನಾನ ಮಾಡಿದ್ರು ಶೆಕೆ ಮಾತ್ರ ತಪ್ತಾ ಇಲ್ಲ, ಸಖತ್ ಶೆಕೆ ಇದೆ. ಬಾಳೆಕಾಯಿ ತಿನ್ನಬೇಕು ಬಜ್ಜಿ ಅಂತ ಆಸೆ ತೊಗೊಬಂದ್ಬಿಟ್ಟಿದ್ದೀನಿ, ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಇವತ್ತು ನಾನ್ ವೆಜ್ ಏನು ಮಾಡಲ್ವಲ್ಲ ಅಂದ್ಬಿಟ್ಟು ಇವತ್ತು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾರೆ ಬೇವ್ರು ಹೆಂಗೆ ಅರಿತಾ ಇದೆ ಅಂತ. ಇನ್ನು ಅದು ಹಂಗೆ ಇಟ್ಬಿಟ್ರೆ ಫ್ರಿಜ್ಜಲ್ಲೇ ನಾವು ಏನೇ ವೆಜಿಟೇಬಲ್ಸ್ ಸ್ಟೋರ್ ಮಾಡಿದ್ರು ಅಷ್ಟೇ ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ. ಅದೊಂಥರ ಫುಲ್ಲು ಬತ್ತೋದಂಗೆ ಆಗಿಬಿಡುತ್ತೆ. ಅದಕ್ಕೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಹೀಗೆ ವೆಜಿಟೇಬಲ್ ಇಲ್ಲ ಅಂದರೆ ತೊಗೊಂಬರ್ಬೇಕು ಅಂತ ಅನಿಸುತ್ತೆ. ತರಕಾರಿಗಳನ್ನ ತೊಗೊಬಂದರೆ ಹೀಗೆ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ, ಮಾಡಿಬಿಡ್ಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಹಿಂದಿಂದೆ ಪ್ರೆಷರು, ಕೆಲಸ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಇವಾಗ ನೋಡಿ ಬೆಳಿಗ್ಗೆ ಅದು ಸೋಯಾ ಚಂಕ್ಸ್ದು ಪಲಾವ್ ಮಾಡೋದನ್ನ ಮತ್ತು ಸೊಪ್ಪನ್ನ ಪಾರ್ಕಿಂದ ವಾಕ್ ಬರ್ತಾನೆ ತೊಗೊಬಂದ್ಬಿಟ್ಟಿದೆ. ಸಾರಿ ಕುಕ್ಕರ್ ಸೌಂಡ್ ಬಂತು. ಸೊ ಸೊಪ್ಪು ತಂದ ತಕ್ಷಣವೇ ಈಚೆನೇ ಕುತ್ಕೊಂಡು ಬಿಡಿಸಿಟ್ಬಿಟ್ಟೆ, ಹಂಗಾಗಿ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಇಲ್ಲಾಂದ್ರೆ ಅದು ಬಿಡಿಸೋದು ಒಂದು ದೊಡ್ಡ ತಲೆನೋವಾಗುತ್ತೆ. ನಾನು ಹಾಗೆ ವಾಕಿಂಗ್ ಹೋಗ್ತಾ ಇರೋದ್ರಿಂದ ನಂದು ಹಳೇದು ಟ್ರ್ಯಾಕ್ ಪ್ಯಾಂಟ್ ಇತ್ತು, ಅದೆಲ್ಲ ಹಾಳಾಗ್ಬಿಟ್ಟಿದೆ. ಹಾಗಾಗಿ ಅಜಿಯೋದಲ್ಲಿ 2 ಪ್ಯಾಂಟು 2 ಟೀ ಶರ್ಟ್ ಬುಕ್ ಮಾಡಿದ್ದೀನಿ. ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು, ಒಂಥರ ಕಂಫರ್ಟಬಲ್ ಇರೋಲ್ಲ, ಫ್ರೀ ಆಗಿರಲ್ಲ. ಪ್ಯಾಂಟು ಮತ್ತು ಟೀ ಶರ್ಟ್ ಆದರೆ ಯಾವುದೇ ಥರ ಹಿಡ್ಕೊಳ್ಳೋದಿಲ್ಲ, ಫ್ರೀಯಾಗಿ ಕಂಫರ್ಟಬಲಾಗಿ ವಾಕ್ ಮಾಡ್ಬೋದು. ಮತ್ತು ಅಲ್ಲಿ ಜಿಮ್ ಏರಿಯಾ ಎಲ್ಲ ಇದೆಯಲ್ವಾ, ಆ ಎಕ್ಸಸೈಸ್ ಎಲ್ಲ ನೀಟಾಗಿ ಟ್ರೈ ಮಾಡ್ಬೋದು. ಈ ಟಾಪ್ ಹಾಕ್ಕೊಂಡ್ರೆ ಬಟ್ಟೆ ಎತ್ಕೊಳ್ಳೋದು ಮತ್ತು ಟೈಟ್ ಆಗೋದು, ಈ ಶೋಲ್ಡರ್ ಹತ್ರ ಹಿಂಗೆ ಎತ್ತಕ್ಕಾಗಲ್ಲ, ಇವೆಲ್ಲ ಆಗುತ್ತೆ. ಬೆಸ್ಟ್ ಅಂದರೆ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟೇ ಬೆಸ್ಟು. ಆ್ಯಕ್ಚುಲಿ ಏನು ಅಂದ್ಕೊಳ್ತಾರೆ ಅಂದರೆ ಕೆಲವರು ಸ್ಟೈಲ್ಗೋಸ್ಕರ ಹಾಕ್ಕೊಳ್ತಾರೆ, ಇವರು ಈ ಸ್ಟೈಲೆಲ್ಲ ಇವಾಗ ಬೇಕಿತ್ತಾ, ಈ ಥರ ಎಲ್ಲ ಬಿಹೇವ್ ಮಾಡ್ತಾರೆ ಕೆಲವರು. ಬಟ್ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಬಟ್ಟೆ ಹಾಕ್ಕೊಂಡ್ರೇ ಕಂಫರ್ಟಬಲ್ಲು ಅಂತ ಅದು ಹಾಕೊಳ್ಳೋರಿಗೆ ಮಾತ್ರ ಗೊತ್ತಿರುತ್ತೆ. ಯಾವುದೇ ಥರ ಸ್ಟೈಲ್ಗೋಸ್ಕರ ಒಂದು ಎಕ್ಸಸೈಸ್ ಮಾಡೋದು ಏನು ಸ್ಟೈಲ್ ಅಲ್ಲ, ಅವ್ರವ್ರ ಹೆಲ್ತ್ಗೋಸ್ಕರ ಅವ್ರವರು ಇದು ಮಾಡ್ಕೊಳ್ತಾರೆ. ಅದರಿಂದ ನಾನು ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಟ್ಯೂಸ್ಡೇ ಬರುತ್ತೆ ಅಂತ ಮೆಸೇಜ್ ಬಂದಿದೆ. ಬಂದ ತಕ್ಷಣ ನಾನು ನಿಮಗೆ ಅದನ್ನು ಕ್ಲಾತ್ ಬಗ್ಗೆ
ರೇಟ್ ಬಗ್ಗೆ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನಗೆ ಆ ಥರ ಎಲ್ಲ ಏನು ಮುಜುಗರ ಆಗೋದು, ಆಮೇಲೆ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ, ಈ ಥರ ಡ್ರೆಸ್ ಹಾಕ್ಕೊಟ್ರೆ ಆಡ್ಕೊಳ್ತಾರೆ ಮಾಡ್ತಾರೆ, ಇದೆಲ್ಲ ನಾನು ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ. ಯಾರು ಏನಾದರೂ ಅನ್ಲಿ, ನನಗೇನು ಇಷ್ಟ ನಾನು ಅದನ್ನೇ ಮಾಡೋದು. ಇವಾಗ ಅವ್ರು ಆಡ್ಕೊಳ್ತಾರಲ್ವ, ಹಿಂಗೆ ಹಾಕೋತಾಳೆ ಹಂಗೆ ಹಾಕೋತಾಳೆ ಬಟ್ಟೆ ಅಂತ. ಇವಾಗ ಆಲ್ಮೋಸ್ಟು ಪ್ರತಿಯೊಬ್ಬರು ಏಜ್ ಆಗಿರೋರು ಮೊದಲಿನಂಗಲ್ಲ. ಇವಾಗ ನಮ್ಮ ಅತ್ತೆನೇ ಆಗ್ಬೋದು, ನಮ್ಮ ತಾಯಿನೇ ಆಗ್ಬೋದು, ಯಾರೇ ಆದ್ರೂ ಪ್ರತಿಯೊಬ್ಬರೂ ನೈಟಿ ಹಾಕ್ಕೊಳ್ತಾರೆ. ಯಾಕೆ? ಅವ್ರು ಕಂಫರ್ಟಬಲು, ಏಜ್ ಆಗಿದೆ, ನಮಗೆ ಕೂತ್ಕೊಳ್ಳೋಕೆ ಬರೋಲ್ಲ, ಸೀರೆ ಈ ಕಡೆ ಜಾರುತ್ತೆ, ಸರಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ನೈಟಿ ಯೂಸ್ ಮಾಡ್ತೀವಿ, ಈ ಥರ ರೀಸನ್ಸ್ ಕೊಡ್ತಾರೆ. ಇರ್ಬೋದು, ಅದು ಅವ್ರವ್ರ ಕಂಫರ್ಟಬಲು. ನಾವು ಯಾವತ್ತೂ ಅವರನ್ನು ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಈ ವಯಸ್ಸಲ್ಲಿ ನೈಟಿ ಬೇಕಿತ್ತಾ, ಇವಾಗ ಯಾಕೆ ಈ ಶೋಕಿ ಬೇಕಿತ್ತು, ಈ ಥರ ನಾವು ಯಾರಿಗೂ ಮಾಡೋಕ್ಕೆ ಹೋಗಲ್ಲ. ಇವಾಗ ನಮ್ಮ ಅತ್ತೆನೇ ಆಗಲಿ ನಮ್ಮ ತಾಯಿನೇ ಆಗಲಿ ಇವರೆಲ್ಲ ನೈಟಿ ಹಾಕ್ಕೊಳ್ಳುವಾಗ ನಾವು ಅವ್ರ ಸಮಕ್ಕೆ ನೈಟಿ ಹಾಕ್ಕೊಳ್ಳೋದು ತಪ್ಪಲ್ಲ, ಆಯಿತಾ? ಅದು ನಮ್ಗೆ ಕಂಫರ್ಟಬಲ್. ಇವಾಗ ನಾನು ಮನೆ ಕೆಲಸ ಮಾಡಬೇಕು, ಪಾತ್ರೆ ತೊಳಿಬೇಕು, ಮನೆ ಒರೆಸ್ಬೇಕು, ತುಂಬಾ ನೀರೆಲ್ಲ ಮೈಗೆ ಹಾರುತ್ತೆ, ಕೆಟ್ಟ ನೀರು, ಅದನ್ನೆಲ್ಲ ನಾವು ಡ್ರೆಸ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಕೆಲಸ ಮಾಡುವಾಗ ನೈಟಿ ವೇರ್ ಮಾಡ್ತೀವಿ, ಆಮೇಲೆ ತೆಗೆದು ಬಿಸಾಕ್ಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಆ್ಯಸ್ ಯೂಶುವಲ್ ಮಾಮೂಲಿ ನಮ್ಮದು ಟಾಪು ಲೆಗಿನ್ಸು ಇದೆಲ್ಲ ಹಾಕ್ಕೊಳ್ತೀವಿ. ಅದೇ ಥರನೇ ಇವಾಗ ನಾವು ಪ್ಯಾಂಟು ಟಿ ಶರ್ಟ್ ಹಾಕ್ಕೊಳ್ತೀವಿ. ಸೊ ಇವಾಗ ನೀವು ನೈಟಿ ಹಾಕ್ಕೊಳ್ಳುವಾಗ ನಿಮಗೆ ಯಾವುದೇ ಥರ ಮುಜುಗರ ಆಗಲ್ಲ. ನಾವು ನಿಮಗೆ ಯಾವುದೇ ಥರ ತಾಯಿನೇ ಆಗಲಿ ಅತ್ತೆನೇ ಆಗಲಿ ಕಮೆಂಟ್ ಮಾಡಬಾರ್ದು. ನಿಮ್ಗೆ ಈ ವಯಸ್ಸಲ್ಲಿ ನೈಟಿ ಬೇಕಿತ್ತಾ ಅತ್ತೆ, ನಿಮ್ಗೆ ಈ ವಯಸ್ಸಲ್ಲಿ ನೈಟಿ ಬೇಕಿತ್ತೇನಮ್ಮ ನೀನು ಮೂತಿಗೆ ಅಂತ ಈ ಥರ ಎಲ್ಲ ನಾವು ಕಮೆಂಟ್ ಮಾಡಲ್ಲ ಯಾರಿಗೂ, ಅಲ್ವಾ? ಅದೇ ಥರನೇ ಅವರು ಕೂಡ ನಮ್ಮ ಮಕ್ಕಳು, ಅವರು ಎಕ್ಸಸೈಸ್ ಮಾಡ್ತಾರೆ. ಇವಾಗಿನ ಪ್ರಪಂಚ ಈ ಥರ ಇದೆ, ಅದಕ್ಕೆ ಅವ್ರಿಗೇನು ಕಂಫರ್ಟಬಲ್ ಇದೆ ಅದನ್ನು ವೇರ್ ಮಾಡಿದ್ದಾರೆ ಅಂತ ಯಾರೂ ತಿಳ್ಕೊಳ್ಳಲ್ಲ. ನೀವೇ ಅಬ್ಸರ್ವ್ ಮಾಡಿ. ಬೇಕಾದರೆ ನಿಮ್ಮ ಅತ್ತೆದೀರು ಯಾರು ಇದ್ದರೆ ಹೇಗೆ ಕಮೆಂಟ್ ಮಾಡ್ತಾರೆ, ಏಂತಿಗೆ ಜೀನ್ಸ್ ಪ್ಯಾಂಟ್ ಬೇಕಿತ್ತು, ಏಂತಿಗೆ ಟಿ ಶರ್ಟ್ ಎಲ್ಲ ಹಾಕ್ಕೊಂಡು ನೀನು ಈಚೆ ಹೋಗೋದು, ಈ ಥರ ರೆಸ್ಟ್ರಿಕ್ಷನ್ಸು ತುಂಬ ಮನೇಲಿ ಮಾಡ್ತಾರೆ. ಅದೇ ನಾವು ಮಾತ್ರ ಯಾರಿಗೂ ಕಮೆಂಟ್ ಪಾಸ್ ಮಾಡಲ್ಲ. ಯಾಕೇಳಿ ಅವ್ರು ನಮ್ಮ ತಾಯಿ, ಅವ್ರು ನಮ್ಮ ಅತ್ತೆ ಅಂದ್ಕೊಂಡು ನಾವು ಸುಮ್ಮನೆ ಇರ್ತೀವಿ. ಹೌದು, ಅವ್ರಿಗೆ ಏಜ್ ಆಗಿದೆ, ಅವರು ಕಂಫರ್ಟಬಲ್ ಇದೆ, ಅವ್ರು ಹಾಕ್ಕೊಂಡಿದ್ದಾರೆ ಅಂತ. ಅದೇ ಥರನೇ ನೀವು ಈಸಿಯಾಗಿ ತೊಗೊಳ್ಬೇಕು. ಮಕ್ಕಳು ಮಾತ್ರ ಶೋಕಿ ಮಾಡಬೇಕು, ನಿಮ್ಮ ಸೊಸೆದಿರು ಮಾತ್ರ ಶೋಕಿ ಮಾಡಬಾರ್ದು ಅನ್ನೋದು ಯಾವ ಸೀಮೆ ನ್ಯಾಯ ಇದು? ಆಲ್ಮೋಸ್ಟು ನನಗೆ ಗೊತ್ತಿರೋ ಪ್ರಕಾರ 90% ಮನೇಲಿ ಇದ್ದೇ ಸ್ಟೋರಿನೇ ನಡೀತಾ ಇರುತ್ತೆ. ಎಲ್ಲ ಒಂದು 10% ಮನೇಲಿ ಮಾತ್ರ ಅವರು ನಮ್ಮ ಹೆಣ್ಮಕ್ಳಂಗೆ ಅಲ್ವಾ, ಅವ್ಳಿಗೆ ಇಷ್ಟ ಬಂದಿದ್ದು ಅವಳು ಹಾಕ್ಕೊಳ್ಳಿ ಬಿಡಿ, ನಮ್ಗೆ ಯಾಕೆ ಬೇಕು, ಅವ್ಳಿಗೇನು ಕಂಫರ್ಟಬಲ್ ಅವಳು ಹಂಗೆ ಇರಲಿ ಅಂತ ಹೇಳೋರು ತುಂಬಾ ಕಡಿಮೆ. ಎಲ್ಲ ಒಂದು 10% ಜನ ಸಿಗ್ಬೋದಷ್ಟೇ. ಆಲ್ಮೋಸ್ಟ್ ಎಲ್ಲ ಹೀಗೆ ಬಿಹೇವ್ ಮಾಡೋದು. ನಮ್ಮ ಅತ್ತೆ ಮನೆ ಕಡೆನೂ ಅಷ್ಟೇ. ನಾನು ಅವಾಗೆಲ್ಲ ಗೌನ್ ಹಾಕ್ಕೊಳ್ಳೋದು, ಆಮೇಲೆ ಲೆಹೆಂಗಾ ಹಾಕ್ಕೊಳ್ಳೋದು, ಇವೆಲ್ಲ ಏನಾಗುತ್ತೆ ಅಂದರೆ ಅವಾಗಿನ ಟ್ರೆಂಡ್ಸ್ ಇರುತ್ತೆ. ಇವಾಗ ನೋಡಿ, ಲೆಹೆಂಗಾ ಅನ್ನೋದು ಒಂದು ಟೈಮ್ ಬಂದಿತ್ತು, ಆವಾಗ ಎಲ್ಲರೂ ಅದನ್ನೇ ತೊಗೊಳ್ತಾ ಇದ್ದಿದ್ದು. ಸೊ ನಾನು ಆ ಥರನೇ ತೊಗೊಂಡಿದ್ದೆ. ಅವಾಗೆಲ್ಲ ತುಂಬ ಮಾತಾಡಿದ್ದಾರೆ. ಮತ್ತು ಗೌನ್ಗಳು ಆಲ್ಮೋಸ್ಟ್ ಇವಾಗ ಎಲ್ಲರೂ ಹಾಗೆ ಹಾಕ್ಕೊಳ್ಳೋದು. ಯಾರೋ ಆಲ್ಮೋಸ್ಟ್ ತುಂಬ ರೇರ್, ಏನೋ ದಾರಿ ಮುಹೂರ್ತ ಇದ್ರೆ ಮಾತ್ರ ರೇಷ್ಮೆ ಸೀರೆ ವೇರ್ ಮಾಡ್ತಾರೆ. ಸೊ ಅವ್ರವ್ರ ಕಂಫರ್ಟಬಲ್, ಅವ್ರವ್ರ ಇಷ್ಟಕ್ಕೆ ಅವ್ರನ್ನ ಬಿಡಿ. ನಿಮ್ಮ ಇಷ್ಟ ಏನಿದೆ ನೀವು ಮಾಡ್ತೀರಾ ಅಲ್ವಾ, ನಿಮ್ಗೇನು ಕ್ವಶನ್ ಮಾಡಲ್ಲ. ಅಂದಮೇಲೆ ಬೇರೆಯವ್ರಿಗಿಂತ ನೀವು ಕ್ವಶನ್ ಮಾಡ್ತೀರಾ ಅಲ್ವಾ? ನಾನು ಅದಕ್ಕೆ ಯಾರಿಗೆ ಕ್ವಶನ್ ಮಾಡಿದ್ರು ನನಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಆ ಥರ ಕ್ವಶನ್ ಮಾಡೋರಿಗೆ ಸರಿಯಾಗಿ ಗಂದೆ ಬರೋದು. ನಮ್ಮ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ. ನಮ್ಮ ಥರ ಮೈಂಡಲ್ಲಿ ಇಟ್ಕೊಂಡ್ರೆ ಡಿಸ್ಟರ್ಬೆನ್ಸು. ಅದ್ರ ಬದಲು ಅಲ್ಲೇ ರ್ಯಾಶಾಗಿ ಹೇಳ್ಬಿಟ್ಟೆ ಬಂದ್ಬಿಡ್ತೀನಿ. ನಿಮ್ಮ ಮಕ್ಕಳು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪಾ? ಅವ್ರ ಮಕ್ಳಿಗೆ ಆ್ಯಕ್ಚುಲಿ ನಮಗಿಂತ ಏಜ್ ಜಾಸ್ತಿ ಆಗಿರುತ್ತೆ ಅಂತಾರಲ್ಲ, ಅವ್ರು ಶೋಕಿ ಮಾಡಿದ್ರೆ ಅವ್ರಿಗೆ ಸರಿ, ನಾವು ಮಾಡಿದ್ರೆ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ಇದು ಬರೀ ಅತ್ತೆ ಮನೆಯವ್ರಿಗೆ ಮಾತ್ರನೇ ಅಂತ ಅಲ್ಲ, ಎಲ್ಲರೂ ಮಾತಾಡ್ತಾರೆ ರಿಲೇಟಿವ್ಸ್ ಅಂದಮೇಲೆ. ಅದೇ ನಾವು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಮಕ್ಕಳನ್ನು ಶುರು ಮಾಡ್ತಾರಲ್ವ, ಅವಾಗ ಅವ್ರಿಗೇನು ಅನಿಸಲ್ಲ ಅಲ್ವಾ? ನಾವು ಶುರು ಮಾಡಿಬಿಟ್ರೆ ಇಲ್ದೇ ಪುರಾಣ ಎಲ್ಲ ಹೇಳ್ತಾರೆ. ಸೊ ಎಲ್ಲಿಂದ ಎಲ್ಗೋ ಹೋಯ್ತು ನೋಡಿ ಟಾಪಿಕ್ಕು. ಆ್ಯಕ್ಚುಲಿ ಡ್ರೆಸ್ ಜಿಯೋದಲ್ಲಿ ಬುಕ್ ಮಾಡಿದ್ದೀನಿ, ಪ್ಯಾಂಟು ಟಿ ಶರ್ಟು ಬರುತ್ತೆ. ಸೊ ನಂಗೆ ಅದೇ ಕಂಫರ್ಟಬಲು, ಹಾಗಾಗಿ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ನಮ್ಮ ಯಜಮಾನ್ರೇನು ರಿಸ್ಟ್ರಿಕ್ಷನ್ಸ್ ಮಾಡಲ್ಲ. ನಮ್ಮ ಅತ್ತೆ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ ಅನ್ನೋಕ್ಕೆ ಅವ್ರ ಜೊತೆ ನಾವು ಇಲ್ಲವೂ ಇಲ್ಲ. ಇದ್ರೂ ಕೂಡ ಅವ್ರ ಮಾತು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಹೆಂಗಿರ್ತಾರೆ ಹಾಗೆ, ಅದಕ್ಕಿಂತ ಚೆನ್ನಾಗೇ ನಾವಿರಬೇಕು. ಅದು ಬಿಟ್ಬಿಟ್ಟು ಅವ್ರು ಇದ್ದಾರೆ, ಅವ್ರು ಅಂತಾರೆ, ಅವ್ರು ಮಾಡ್ತಾರೆ ಅಂತೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಸೊ ನಮ್ಮ ಲೈಫು ನಾವು ಎಂಜಾಯ್ ಮಾಡಬೇಕು. ಹಾಗಾಗಿ ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಇದರ ಕೆಲವರು ರಿಲೇಷನ್ಸಲ್ಲೂ ಸುಮ್ಮನೆ ಮುಂದೆಗಡೆ ಮಾತಾಡ್ತಾರೆ, ಹಿಂದೆಗಡೆ ಅವರು ಬೇಕಾದಷ್ಟು ಮಾತಾಡಲಿ. ನೆಕ್ಸ್ಟ್ ಅವರು ಸಿಕ್ಕಾಕೋತಾರೆ, ಅವ್ರಿಗೊಂದು ಟೈಮು ಚಾನ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬಾರ್ದು. ಇವಾಗಿನ ಏಜಲ್ಲಿ, ಇವಾಗಿನ ಕಾಲದಲ್ಲಿ ನಮಗೇನೇನು ಇಷ್ಟ ನಾವು ಅದನ್ನು ಮಾಡ್ಕೊಳ್ತಾ ಹೋಗೋಣ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವ್ರೇನು ನಮಗೆ ಬಟ್ಟೆ ಕಾಸು ಕೊಡೋಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಕಮೆಂಟ್ ಪಾಸ್ ಮಾಡ್ತಾರೆ. ಸೊ ಆ ಥರ ಫ್ರೀಯಾಗೆಲ್ಲ ಕಮೆಂಟ್ ಪಾಸ್ ಮಾಡಿಸ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಸೊ ಅಲ್ಲಲ್ಲೇ ರಿಟರ್ನ್ ಕೊಟ್ಟು ಬರ್ತಾ ಇರ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ? ನೀವೆಲ್ಲ ಹೇಗೆ ಅಲ್ಲೇ ರಿಟರ್ನ್ ಕೊಟ್ಟು ಬರ್ತೀರಾ ಅತ್ತೆ ಮನೆಯವ್ರಿಗೆ ಆಗಲಿ
ರಿಲೇಷನ್ಸ್ಗೆ ಆಗಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೋಡ್ತೀನಿ. ನಾನು ಮಾತ್ರ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲಪ್ಪ, ಅವ್ರವ್ರಿಗೆ ಅಲ್ಲೆಲ್ಲ ಸರಿಯಾಗಿ ಎಲ್ಲ. ಇಲ್ಲಿ ನೋಡಿ ದೋಸೆಗೆ ನೆನೆಸಿಟ್ಟಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಮಸೊಪ್ಪು ಸಾಂಬಾರು ಚೆನ್ನಾಗಿ ಕುದಿಬೇಕು. ಇಲ್ಲಿ ಬಂದು ರೈಸ್ಗೆ ಇಟ್ಟಿದ್ದೀನಿ. ಬಾಳೆಕಾಯಿ ತಂದಿದ್ದೆ, ಒಂದು ಬಜ್ಜಿ ಮಾಡೋಣ ಅಂತ ಕುಯ್ದುಬಿಟ್ಟು ನೀರಿಗೆ ಹಾಕಿಕ್ಕಿದ್ದೀನಿ. ಯಾಕೆ ಅಂದರೆ ಕಪ್ಪಾಗಿಬಿಡುತ್ತೆ ಅದು, ಹಾಗಾಗಿ ಕಡಲೆ ಹಿಟ್ಟು ಇವಾಗ ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಕಲಿಸ್ತೀನಿ, ಒಂದೇ ಬಾಳೆಕಾಯಿ ಇರೋದು, ಜಾಸ್ತಿ ಇಲ್ಲ. ಹಾಗಾಗಿ ತುಂಬ ದಿವಸ ಆಗಿತ್ತು ಮನೇಲಿ ಬಜ್ಜಿ ಮಾಡಿ. ಆ್ಯಕ್ಚುಲಿ ಇವತ್ತು ಮಾಡ್ತಾ ಇದ್ದೇನೆ. ಸೊ ಸಿಕ್ಕಾಬಿಟ್ಟೆ ಶೆಕೆ ಇರೋದ್ರಿಂದ ನೋಡ್ತಾ ಇರ್ಬೋದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸೊ ಇಲ್ಲಿ ಬಂದು ಬಜ್ಜಿ ರೆಡಿ ಆಗಿದೆ. ಇದಕ್ಕೇನು ಹಾಕಿಲ್ಲ ನಾನು, ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಕಡಲೆ ಹಿಟ್ಟು, ಒಂದು ಚಿಟಿಕೆ ಅಷ್ಟು ಸೋಡಾ ಅಷ್ಟೇ. ಇವಾಗ ಎಣ್ಣೆ ಕಾಯಿಗೆ ಇಟ್ಬಿಟ್ಟು ಬಿಡೋಣ ಬನ್ನಿ ಬಜ್ಜಿನ. ಸೊ ಎಣ್ಣೆ ಕಾಗಿದೆ, ಬಿಡೋಣ ಬಜ್ಜಿ ನೋಡೋಣ. ಹಚ್ಚೋಗ್ಬಿಟ್ಟು ಕಾದಿದೆ. ನಮ್ಮ ಮನೇಲಿ ಎದಾಳಿಸ್ತಾ ಇದ್ರು, ಎದಾಳ್ತಾ ಇಲ್ಲ, ಅಷ್ಟು ನಿದ್ದೆ ಮಾಡ್ತಾವೆ ಅಷ್ಟೇ. ನನ್ನ ಮಗ ನಮ್ಮ ಯಜಮಾನ್ರು ಇಬ್ಬರು ಸೇರ್ಕೊಂಡು. ನಮ್ಮ ಯಜಮಾನ್ರು ಸ್ವಲ್ಪ ಬಿಸಿ ಬಿಸಿ ಇಲ್ಲ ಅಂದರೆ ಬಜ್ಜಿ ವಡೆ ಯಾವುದೂ ತಿನ್ನೋದಿಲ್ಲ, ತಲೆ ತಿಂತಾರೆ. ಬಜ್ಜಿ ವಡೆ ತಿನ್ನೋಲ್ಲ ಅವರು. ಅದಕ್ಕೆ ಎದಾಳಿಸ್ತಾ ಇದ್ದೀನಿ, ಆಮೇಲೆ ತಲೆ ತಿನ್ಬೇಡ್ರಿ ಎತ್ತೀನಿ ಅಂತ. ಎದಾಳ್ತಾ ಇಲ್ಲ, ಏನು ಮಾಡೋದು, ಆರೋಗ್ಯ ಇರೋದೇ ಕೊಡೋದು ಅಷ್ಟೇ. ಎದಾಳ್ದೇ ಇರೋರಿಗೆ ಅದೇ ಪನಿಷ್ಮೆಂಟ್. ಇನ್ನೇನು ಮಾಡೋಕ್ಕಾಗತ್ತೆ ನೋಡಿ, ಅಲ್ವೇನ್ರಿ? ನಿಮ್ಮಲ್ಲೆಲ್ಲ ಹಿಂಗೆ ಮಾಡ್ತಾರೆ ಹೇಳಿ ಫ್ರೆಂಡ್ಸ್? ನಮ್ಮಲ್ಲಂತೂ ಸಖತ್ ಕಾಟ ಕೊಡ್ತಾರೆ. ಬಿಸಿ ಇಲ್ಲ ಅಂದರೆ ನಾನು ತಿನ್ನಲ್ಲ, ನಾನು ಅದು ತಿನ್ನಲ್ಲ, ನಾನು ಇದು ತಿನ್ನಲ್ಲ ಅಂತ ತಲೆ ತಿಂದು ಮಡಗ್ತಾರೆ. ಸೊಳ್ಳೆ ಕಚ್ತೈತೆ. ಸೊ ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಬಜ್ಜಿ ರೆಡಿ ಇದೆ. ಬಾಳೆಕಾಯಿ ಬಜ್ಜಿ ಮತ್ತು ಮಸೊಪ್ಪು ಸಾಂಬಾರು. ಸೊ ತುಂಬ ದಿವಸ ಆಗಿತ್ತು, ಅದಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ, ಬೇಯ್ತಾ ಇದೆ. ಹಾಂ ಮಾಮೂಲಿ. ಹಾಂ ರೈಸ್. ನೀರು ಕುಡಿಸು ಚಿನ್ನ ಒಂಚೂರು. ತಿನ್ನಲ್ಲ, ತಿಂದರೆ ಹಾಕ್ಕೊಳ್ಳಿರಂತ. ಇಲ್ಲಿ ನೋಡಿ ಇವಳು ಬೌಲ್ ನೋಡಿ ಪೇಪರಲ್ಲಿ ಹೆಂಗೆ ಮಾಡ್ಕೊಂಡವಳೆ ಬಜ್ಜಿ ತುಂಬ್ಕೊಳಕ್ಕೆ. ಬಸ್ ನೀವು ಅವ್ರದ್ದು ಅನ್ನದ ಬಟ್ಲೆ ಎತ್ಕೊಬ ಚಿನ್ನೆ, ಪಪ್ಪದ ಪ್ಲೇಟ್ ಮುಚ್ಚಿದ್ದೀನಿ. ಹಂಗೆ ಪ್ಲೇಟ್ ಮುಚ್ಕೊಂಡೆ ಎತ್ಕೊಬ. ಡೋರ ಮಾತ್ರನ ಒತ್ತಿಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ಮರಿಬಾರ್ದು ಅಂತ ಇಟ್ಕೊಂಡಿದ್ದೀನಿ. ನಮ್ಮ ಚುಮ್ಮಗೆ ಅನ್ನ ತುಪ್ಪ ಹಾಕಿ ಕಲಸಿದ್ದೀನಿ, ತಿನ್ಸೋಣ. ನೋಡ ನೋಡ ನೋಡ, ತೋರಿಸಿ ಇವಳು ಫುಡ್ನ. ಇಲ್ಲಿದೆ ನೋಡಿ. ಇಲ್ಲಿದೆ ನೋಡಿ. ಇವಳು ಮುದ್ದೆ ತಿನ್ನಲ್ಲ, ಹಾಗಾಗಿ ಅನ್ನ ಮಸೊಪ್ಪು ಸಾರು ಬಜ್ಜಿ. ಆ ಪೇಪರ್ ಅವಳೆ ಮಾಡ್ಕೊಂಡವಳೆ ಕಪ್ಪು ಥರ. ಹೌದು, ಅದು ಸಾಂಬಾರಿಗೆ ಮಿಕ್ಸ್ ಆಗೋಗುತ್ತೆ, ಮತ್ತೆ ಇದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಒಂಥರ ಟಿಶ್ಯೂ ಪೇಪರಲ್ಲಿ ಬೇಳಿ ತೋರಿಸು ಚಿನ್ನ. ನೋಡಿ ₹2 ತೋರಿಸು, ಕ್ಲೀನಾಗಿ ಇಡ್ಕೊ, ಹಿಂಗೆ ಇಡ್ಕೊ. ಇದು ₹2 ಜಲ್ಲಿ. ಜಲ್ಲಿನ ಇದು? ಲಾಲಿ ಐಸ್ ಇದ್ದಂಗೆ ಐತೆ ನೋಡಿ ಫ್ರೆಂಡ್ಸ್. ಲಾಲಿ ಐಸು ಕಣಿದು, ಜಲ್ಲಿನ ಫ್ರೂಟಿ ಜಲ್ಲಿ ಪುಡ್ಡಿಂಗ್ ಅಂತೆ. ಪುಡ್ಡಿಂಗ್ ಪುಡ್ಡಿಂಗ್ ಮತ್ತೆ ಪಿಂಕ್ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಒಂದು ಓಪನ್ ಮಾಡ್ತೀನಿ, ನೋಡೇ ಬಿಡೋಣ. ತಗಮ್ಮ ತಗಮ್ಮ. ಈ ನನ್ನ ಮಗ ಇದು ತಂದ್ಕೊಟ್ಟ ಮೇಲೆ ಕುರ್ಕುರೆನೇ ಬಿಟ್ಬಿಟ್ಟ. ಕುರ್ಕುರೆ ತಂದಿರೋದನ್ನ ಅದನ್ನೇ ತಿಂತೀಯವ ನೀನು? ಜ್ಯೂಸ್ ಜ್ಯೂಸ್. ಇದು ಆಕ್ಚುಲಿ ಸ್ಟ್ರಾ. ಇದು ಏನು ಸ್ಟ್ರಾ ಇದು? ಹಂಗೆ ತೋರ್ಸರಿ ಹೆಂಗೆ ಗೊತ್ತಾಗತ್ತೆ? ತಗೋಬರ ಇಲ್ಲಿ. ಹಿಡ್ಕೊ, ಹಿಂಗೆ ಹಿಂಗೆ ಹಿಡ್ಕೊ, ಬೀಳಿಸ್ಬೇಡ ಕಣೆ, ತೋರಿಸ್ಬೇಕಲ್ಲ. ಇಲ್ಲಿ ನೋಡಿ ಜಲ್ಲಿ ಅಂತ ಇದು. ಅಲ್ಲಿ ಆ ಥರ ಚೈನೀಸ್ ಬರೀ ಇಂಥವೇ. ಸಂಡೇ ಆಗಿರೋದ್ರಿಂದ
ಎಲ್ಲ ಕೆಲಸನೂ ಮುಗಿಸ್ದೆ. ಸಾಂಬಾರು, ಮುದ್ದೆ, ಬಜ್ಜಿ ಎಲ್ಲ ತಿಂದಾಯ್ತು. ಇವನು ಏನು ಪಡ್ಕೋತಾರೆ ಅದು ಸುಮ್ಮನಿರೋ. ಸೊ ಹಾಗಾಗಿ ಇವಾಗ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಿ. ಫೇಸ್ ಎಲ್ಲ ವಾಶ್ ಮಾಡಾದ್ಮೇಲೆ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ತುಂಬ ದಿವಸನೇ ಆಗಿದೆ ಸರಿ ತಲೆಗೆ ಎಣ್ಣೆ ಹಚ್ಚಿಲ್ಲ, ತುಂಬ ಶೆಕೆ ಅಂತ. ಇವತ್ತು ಹಚ್ಚಬೇಕು, ಇಲ್ಲಾಂದರೆ ನಮ್ಮ ತಲೆ ನೋವು ಬರುತ್ತೆ. ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಆನಂತರ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಚೋಣ. ಇವಾಗ ಏನು ರಾತ್ರಿಗೆ ಬಿಡ್ತೀನಿ ನೋಡಿ ಹೆಂಗ್ ಗೋಳಾಕೋತಾರೆ. ಹಿಂಗೆ ನಮ್ಮ ಮನೇಲಿ ನನ್ನ ಕೆಟ್ಟೊಳಗೆ ಮಾಡೋದು ಈ ಥರನೇ ಮಾತಾಡಿ ಏನಾರ ಮಾಡುವಾಗ ಡಿಸ್ಟರ್ಬೆನ್ಸ್ ಮಾಡೋದು, ಮಾತಾಡ್ಬಿಟ್ರೆ ನಾವೇ ಕೆಟ್ಟೋರಾಗ್ತೀವಿ. ಇರಿಟೇಟಿಂಗ್ ಫೆಲೋಸ್. ವಿಡಿಯೋ ಬಟನ್ ನಮ್ಕಿಲ್ಲ, ಸುಮ್ಮನೆ ಮಾತಾಡಿದ್ರೆ ವೇಸ್ಟ್ ಆಯ್ತು. ಕಾಮಿಡಿ ಮಾಡ್ತಾರೆ, ಅದೆಲ್ಲ ಡಿಲೀಟ್ ಮಾಡಿ ಫಸ್ಟ್. ತುಂಬಾ ಹಿಂಸೆ ಕೊಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ ಅಂತ. ಈಗ ಕಾಪಿರೈಟ್ ಮಾಡಕ್ ಬಿಡ್ತಾ ಇಲ್ಲ. ಒಳ್ಳೆ ಹಿಂಗೆ ಟಾರ್ಚರ್ ಕೊಡ್ತಾರೆ ನೋಡಿ. ಎಷ್ಟು ತಲೆ ತಿಂತಾರೆ. ನಂಗೆ ಗೊತ್ತಿದ್ರು ನಾನು ಎಡಿಟ್ ಮಾಡ್ತೀನಿ, ಸುಮ್ನಿರಪ್ಪ. ಅದಕ್ಕೆ ಯಾಕೆ ಇಷ್ಟೊಂದು ಕಿರ್ಚ್ಕೊತಾ ಇದೀಯ? ನೀನೇ ಕಿರ್ಚ್ತಾ ಇದೀಯ, ಸುಮ್ ಕುತ್ಕೋ. ನೀನ್ ಕಿರ್ಚೋದು ವಿಡಿಯೋದಲ್ಲಿ ನಾನಲ್ಲ. ನನ್ಗೇನಿಲ್ಲಪ್ಪ, ಮಮ್ಮಿ ಕ್ಯಾಮ್ರಾ ಆನ್ ಆಗೈತೆ. ಆನಾಗಿರ್ಲಿ ಬಿಡು. ಇವ್ರದ್ದೆಲ್ಲ ಪಬ್ಲಿಕ್ ಗೊತ್ತಾಗ್ಲಿ ಏನ್ ಟಾರ್ಚರ್ ಕೊಡ್ತಾರೆ ಅಂತ. ಇಲ್ಲಿದಾರ ನೋಡಿ ಒಬ್ರು, ಅಲ್ಲಿದಾರ ನೋಡಿ ಒಬ್ರು, ನಾನು ಇಲ್ಲಿದ್ದೀನಿ ನೋಡಿ. ಹೇಳೋದಕ್ಕೆ ಮಾತ್ರ ಒಳ್ಳೆ ಗಂಡ ಸೈಲೆಂಟ್ ಗಂಡ ಅಂತ ಎಲ್ಲ ಜನ ಸುಮ್ಮನೆ ಹೇಳ್ಬಿಡ್ತಾರೆ. ಇವ್ರು ಮಾಡೋದಲ್ಲ ಇಂಥ ಕೆಲಸಗಳೇ, ತಲಾಟ ಕೆಲಸಗಳು. ಇರಿಟೇಟ್ ಮಾಡ್ತಾರೆ. ಒಂದು ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ಎಷ್ಟು ತಲೆ ತಿಂತಾರೆ ಗೊತ್ತಾ? ಆಯ್ತು, ಅವ್ರಿಗೂ ಗೊತ್ತಾಗುತ್ತೆ ಒಳ್ಳೆ ಗಂಡ. ನಮ್ಮಿಬ್ರು ಜಗಳನವ್ರು ತೋರ್ಸ್ಕೊಂಡ್ ಕುತ್ಕೊಳ್ಳೋದಾ? ಅಲ್ಲ, ಗಂಡ ಒಳ್ಳೆ ಗಂಡನ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟೋ ದಿವಸ ವಿಡಿಯೋ ಮಾಡ್ತಿದ್ದಲ್ಲ ಸುಮ್ಮನೆ ಅವ್ರ ಗಂಡ, ಅದಕ್ಕೆ ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಗ್ಲಿ ಬಿಡು. ಬಿಡಿ ಫ್ರೆಂಡ್ಸ್, ತಲೆ ತಿಂತಾರೆ ಇವ್ರದ್ದೆಲ್ಲ. 10 ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ತೀನಿ, ಆಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಹಚ್ಕೊಳ್ತೀನಿ. ನೋಡೋಣ, ಆದ್ರೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಿಲ್ಲ. ಹಿಂಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಇವರು. ಬಾಯ್. ನಮ್ಮಮ್ಮ ಓಟ ಓಡ್ತಾ ಇದ್ದಾರೆ. ಟ್ರೈಪಾಡ್ ಮತ್ತೆ ಹೋಯ್ತು ನಂದು. ಫೆವಿಕ್ವಿಕ್ ಅಂಟಿಸ್ತಾ ಇದ್ದಾರೆ. ಎಣ್ಣೆ ಹಚ್ಕೋಬೇಕು ತಲೆಗೆ. ನೀವು ಮಾಡು. ಡೈಲಿ ಇದೆ ನಂದೊಂದು ಡ್ಯಾನ್ಸಿಂಗ್. ಈ ಸಾಂಗ್ ಗೊತ್ತಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ ಈ ಸಾಂಗ್ ಗೊತ್ತಿದ್ರೆ. ಚಂದ್ರನ್ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಇಲ್ಲ, ಕೊಡಿ ಇಲ್ಲಿ. ಕಾಣಿಸ್ತಾ ಇಲ್ಲ. ಅಲ್ಲಿ ಬಿಡು. ಕೊಡು, ನಾ ಅಯ್ಯೋ, ಕಾಣಿಸ್ತೆ ಹೋದ್ರೆ ಏನ್ ತೋರಿಸ್ತೀಯ? ಅಲ್ಲಿ ಕತ್ಲೆ ಆಗ್ಬೇಕು. ಕಾಣಿಸಲ್ಲ ವಿಡಿಯೋಲಿ. ನೋಡು ಎಲ್ಲಿ ಕಾಣಿಸ್ತಾ ಇದೆ? ಕತ್ಲೆ ಆಗ್ಬೇಕು. ಕತ್ಲೆ ಆಗೋವರೆಗೂ ಕಾಣಿಸಲ್ಲ ಅದು. ನಮ್ಗೆಲ್ಲ ಈಸಿಯಾಗಿ ಕಾಣಿಸ್ತೈತೆ. ಓ ನಮ್ಮ ಮಗಳು ನೋಡಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾಳೆ. ಇದು ಯಾವುದು ನಮ್ದಲ್ಲ, ಓನರ್ ಮನೆದು ಗಿಡಗಳು. ಹಾಕ್ಲಿ ನೀರನ್ನ ಅಂದ್ಬಿಟ್ಟು ಅವ್ರ ಅಪ್ಪ ಹೇಳವ್ರೆ, ಅದಕ್ಕೆ ಹಾಕ್ತಾವಳೆ. ಈ ನನ್ನ ಮಗ ನೋಡಿ, ಅವನಿಗಿಂತ ಚಪ್ಪಲಿ ದೊಡ್ಡದಾಗಿರೋದು ಹಾಕೊಂಡು ಓಡಾಡ್ತವನೆ ನನ್ನ ಚಪ್ಪಲಿನ. ಅಯ್ಯೋ ಬಿದ್ದೋಗ್ತೀಯ, ನಿಧಾನ. ಇವನ್ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಇವಾಗ. ಅವಳು ಮಾಡಿದ್ಲು ಇಷ್ಟೊತ್ತರೆಗೂ ಡ್ಯಾನ್ಸು ಅಂತ. ಅಯ್ಯೋ ಜೋ ಏನಮ್ಮ, ಚಂದ್ರ ತೋರಿಸ್ತೀನಿ ರೀ. ಇವಾಗ ಕಾಣಿಸ್ತೈತೆ. ಇದು ಫ್ಲ್ಯಾಶ್ ಲೈಟ್ ಆಫ್ ಮಾಡ್ತೀನಿ. ಹಾಂ, ಹೌದಾ? ಫ್ಲ್ಯಾಶ್ ಲೈಟ್ ಆಫ್ ಮಾಡಿದ್ರು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆ. ಅದಕ್ಕೆ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದೆ. ಅಯ್ಯೋ ಇವನು ಹೇಳ್ಬಿಡ್ಬೇಕೆಲ್ಲ. ಚಂದಮಾಮ ಎಲ್ಲಿದೀಪ? ಎಲ್ಲೋಯ್ತು ಚಂದಮಾಮ? ಎಲ್ಲೋಯ್ತು? ಕರಿ ಬಾಬಾ ಅನ್ನು ಚಂದಮಾಮನ. ಚುಮ್ಮೋ ಚಂದಮಾಮ ಬಾಬಾ ಅನ್ನು. ಚಂದಮಾಮ ಬಾಬಾ 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 ಬಾಬಾ. ಅಯ್ಯೋ ಖುಷಿ ಅವನಿಗೆ. ಅವ್ರ ಗಿಡಕ್ಕೆ ನೀರು ಹಾಕ್ತಾವಳಲ್ಲ ಅದಕ್ಕೆ. ಚಿನಿ, ಚಂದಮಾಮ ಬಾಬಾ ಬಾಬಾ ಹೆಂಗೆ ಕರಿಯೋದು ಅಮ್ಮು? ಸುಸ್ತಾಗ್ಬಿಡ್ತು ನಮ್ಮ ಹುಡುಗಿ. ನೋಡಿ ಮಗ ಎಷ್ಟು ಚೆನ್ನಾಗಿ ತಿನ್ಸತ್ತೆ ಅಕ್ಕನಿಗೆ. ಮುದ್ದು ಅದು. ಇವಳು ಕೊಬ್ಬು ಮಗು ನೋಡ್ಕೊಳಕ್ಕೆ. ಅವನು ಯಾಕೆ ತಿನ್ನಿಸ್ತಾನೆ ಹೇಳಿ? ಅವನಿಗೆ ಇಷ್ಟ ಇಲ್ಲ ಅದು, ಅದಕ್ಕೆ ತಿನ್ಸೋದು.
ನೈಟ್ ಬಂದು ಎಗ್ ಬುರ್ಜಿ ಮಾಡಿದ್ದೆ, ನಾನ್ ವೆಜ್ ಮಾಡಿಲ್ವಲ್ಲ, ಹಾಗಾಗಿ ಒಂದು 4 ಮೊಟ್ಟೆ ಹಾಕಿ ಎಗ್ ಬುರ್ಜಿ ಮಾಡಿದೆ. ನಂಚ್ಕೊಳ್ಳೋಕ್ಕಾಗತ್ತೆ ಮಸೂಪ್ ಸಾಂಬಾರ್ಗೆ ಅಂತ. ಮಧ್ಯಾಹ್ನ ಬಂದು ಬಜ್ಜಿ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಮೊಟ್ಟೆ ಪಲ್ಯ ತಿನ್ನೋಣ ಅಂತ ಅನ್ನಿಸ್ತು. ಹಾಗೆ ಸ್ವಲ್ಪ ಚಪಾತಿ ಹಿಟ್ಟು ಇತ್ತು, ಅದಕ್ಕೂ ಪಲ್ಯ ಆಗುತ್ತೆ ಮೊಟ್ಟೆ ಪಲ್ಯ ಅಂದ್ಬಿಟ್ಟು, ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೆ. ಒಂದು 3 ಚಪಾತಿ ಆಗಿತ್ತು. ರೆಡಿಯಾಗಿದೆ. 3 ಚಪಾತಿ ಮಾಡಿದ್ದೆ, ಎಲ್ರಿಗೂ ಒಂದೊಂದು ಚಪಾತಿ, ಸ್ವಲ್ಪ ಎಗ್ ಬುರ್ಜಿ ಮತ್ತು ಮೊಟ್ಟೆ ಬೇಯಿಸಿದ್ದೆ 2, ಅರ್ಧ ಮೊಟ್ಟೆ. ಸೊ ನೈಟ್ ಡಿನ್ನರ್ಗೆ ಇದು ಮಾಡಿದ್ದೆ. ಮತ್ತು ರೈಸು ಮಸೂಪ್ ಸಾರಿತ್ತಲ್ಲ ಅದು. ಸೊ ನೈಟ್ ಡಿನ್ನರ್ ಇದಾಗಿತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.